ಈಗ KMF ಅಧ್ಯಕ್ಷರ ವಿಷಯ ಬಂದಾಗ ಇದು ನನ್ನ ಡಿಮ್ಯಾಂಡ್ಸ್ ಅಲ್ಲ. ನನ್ನ ಡಿಮ್ಯಾಂಡ್ಸ್ ಇತ್ತು. ಯಾವಾಗ ಭೀಮಾ ನಾಯ್ಕ ಅವರು ಅಧ್ಯಕ್ಷ ಆಗೋ ಸಂದರ್ಭದಲ್ಲಿ ನನಗೆ ಅವಕಾಶ ಬೇಕು, ಈ ಸಮಸ್ಯೆಯಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಂದೆ ಪ್ರಸ್ತಾವನೆ ಕೊಟ್ಟಿದ್ದೆ. ಆದರೆ ಭೀಮಾ ನಾಯ್ಕರು ಮಾತು ಕೊಟ್ಬಿಟ್ಟಿದ್ರು, 1 ವರ್ಷ, ಈ 1 ವರ್ಷ ಆದಮೇಲೆ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ನಾಯಕರು, ನಮ್ಮ ರಾಜ್ಯ ನಾಯಕರು ಹೇಳಿದ್ದಾರೆ. ಆ ನಂಬಿಕೆ ಇದೆ ನನಗೆ. ರಾಜ್ಯ ನಾಯಕರುಗಳು ಅವಕಾಶವನ್ನು ನನಗೆ, ಆ ಮಾತು ಕೊಟ್ಟರೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ ನಾನು ಮುಖ್ಯಮಂತ್ರಿ ಮುಂದೆನೂ ಮಾತಾಡಿದ್ದೀನಿ, ಇದನ್ನು ಉಪಮುಖ್ಯಮಂತ್ರಿ ಮುಂದೆ ಮಾತಾಡಿದ್ದೀನಿ, ರಾಜ್ಯ ನಾಯಕರು ಕೂಡ ನನಗೆ ಪ್ರಸ್ತಾಪ ಮಾಡಿದ್ದೀನಿ. ಈಗಾಗಲೇ ಕೋಲಾರ ಮಿಲ್ಕ್ ಯೂನಿಯನ್ಗೆ ನಿರ್ದೇಶನಾಗಿ ಇನಾಮಿನೇಷನ್ ಆಗಿದ್ದೀನಿ, ಅಧ್ಯಕ್ಷನಾಗಿ ಕೂಡ ಇನಾಮಿನೇಷನ್ ಆಗಿದ್ದೀನಿ, ಮತ್ತು ಡೆಲಿಗೇಟ್ ಕೂಡ ನಾನೇ ಹೋಗ್ತಾ ಇದ್ದೀನಿ. KMF ಅಧ್ಯಕ್ಷರು ಅವತ್ತು ಏನು ಮಾತು ಕೊಟ್ಟಿದ್ದೋ ಅದ್ರ ಪ್ರಕಾರ ಮಾಡ್ತಾರೆ ಅಂತ ನಂಬಿಕೆ ಕೂಡ ಇಟ್ಕೊಂಡಿದ್ದೀನಿ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066885. ನೋಡಿ, ಭೀಮಾ ನಾಯಕರಿಗೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡು, ನಮ್ಮ ನಾಯಕರುಗಳು ಅವಕಾಶ ಮಾಡಿದ್ರು, ನಾವು ಸ್ವಾಗತ ಬಯಸಿದ್ದೀವಿ. ಅವತ್ತು ಸೋತಿದ್ರು ಕೂಡ ಶಾಸಕರುಗಳು ಯಾವುದೇ ಬೋರ್ಡ್ಗಳನ್ನು ಕೊಡಬೇಕಾದ್ರೆ ಗೆದ್ದಂಥ ಶಾಸಕರು ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿತ್ತು. ಆ ಸಂದರ್ಭದಲ್ಲಿ ಸೋತಿರೋ ಒಬ್ಬ MLAಗೆ ಈ ಥರ ಅವಕಾಶ ಮಾಡಿಕೊಟ್ಟದ್ದು ನನ್ನ ಪ್ರಕಾರ ಭೀಮಾ ನಾಯ್ಕ ಒಬ್ಬರಿಗೆ. ನಾವು ಅದು ಸ್ವಾಗತ ಮಾಡಿದ್ದೀವಿ. ನಾವು ಸಹಕಾರ ಕೂಡ ಕೊಟ್ಟಿದ್ವಿ, ಎಲ್ಲ ಯೂನಿಯನ್ಗಳು ಕೂಡ ಸಹಕಾರ ಕೂಡ ಕೊಟ್ಟಿದ್ವಿ. ನಾವು ಕೂಡ ಇಲ್ಲಿಂದ ಡೆಲಿಗೇಟ್ ಕಳಿಸ್ಕೊಟ್ಟಿದ್ವಿ, ನಾವು ಕೋಲಾರ ಒಕ್ಕೂಟದಿಂದ ಅವರು ಕೂಡ ಅವ್ರಿಗೆ ಸಪೋರ್ಟ ಮಾಡಿಸಿದ್ವಿ. ಶಿಡ್ಲಘಟ್ಟದಿಂದ ಶ್ರೀನಿವಾಸವನ್ನ ಏನು ಡೆಲಿಗೇಟ್ ಕಳಿಸ್ಕೊಟ್ಟಿದ್ವಿ, ನಮ್ಮ ಒಕ್ಕೂಟದಿಂದ ನಾನೇ ಕಳಿಸ್ಕೊಟ್ಟಿದ್ದೆ, ಅವ್ರನ್ನೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ವಿ. ಆದರೆ ಇವತ್ತು ಮತ್ತೆ ಅಧ್ಯಕ್ಷ ಆಗಬೇಕು ಅನ್ನೋದು ಇದು ನಾವೆಲ್ಲ ವಿರೋಧ ಮಾಡ್ತೀವಿ. ಯಾಕಂದರೆ ಮತ್ತೆ ಒಬ್ರಿಗೆ ಅವಕಾಶ ಮಾಡಬೇಕು. ನಾನು ಕೂಡ ಶಾಸಕನಾಗಿ ಗೆದ್ದಿದ್ದೀನಿ 2ನೇ ಅವಧಿಗೆ, ಅವರಪ್ಪಂದೆ ನಾನು ಕೂಡ. ಮತ್ತು ನನಗೆ ಯಾವುದೂ ಬೋರ್ಡ್ ಕೊಟ್ಟಿಲ್ಲ, ಇಲ್ಲ ಮಂತ್ರಿ ಕೊಟ್ಟಿಲ್ಲ. ಹೈಕಮಾಂಡ್ ಹೇಳೋದು ನಿನಗೆ KMF ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ಮುಗ್ದಿದೆ. ಅವ್ರು MLA ಸೋತಿದ್ದು ಕೂಡ ಒಳ್ಳೆ ಅವಕಾಶ ಮಾಡಿಕೊಟ್ರು KMF ಅಧ್ಯಕ್ಷರಾಗಿ. ಈಗ ಮತ್ತೆ ಅವ್ರು ಕೇಳೋದು ಸರಿ ಇಲ್ಲ. ನನ್ನ ಪ್ರಕಾರ ನನಗೆ ಸಹಕಾರ ಕೊಡ್ತಾರೆ ಭೀಮಾ ನಾಯಕರು ಅಂತ ಅಂದ್ಕೊಂಡಿದ್ದೀನಿ. DK ಸುರೇಶ್ ಅಣ್ಣವರು ಕೂಡ ತುಂಬ ರೆಸ್ಪೆಕ್ಟಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೆಸರು ಮಾಡಿದಂಥವರು, ಪಕ್ಷದ ಆರ್ಗನೈಸಲ್ಲಿ ತುಂಬ ಪಾತ್ರ ವಹಿಸಿರೋಂಥವರು. ಮತ್ತು ಅವರು ಸೋತಿದ್ದು ನಮ್ಮ ಕರ್ನಾಟಕ ತುಂಬ ನೋವು ಸಂಗತಿ. ನಾವು ಅಂದ್ಕೊಂಡಿರಲಿಲ್ಲ ಅವರು ಸರ್ವೀಸು, ಪಕ್ಷಕ್ಕೆ ನಿಷ್ಠೆ ಇವೆಲ್ಲ ಅಂಥವ್ರು ಸೋತ್ರಲ್ಲ ಅಂತ ನಾವು ಬೇಜಾರಾಗಿದ್ದೀವಿ. ಆದರೂ ಒಂದೇನೆಂದರೆ ಅವರು ಕೂಡ ನನಗೆ ಭೀಮಾ ನಾಯ್ಕ ಅಧ್ಯಕ್ಷ ಆಗೋ ಸಂದರ್ಭದಲ್ಲಿ ನಮ್ಮ DK ಶಿವಕುಮಾರ್ ಅನ್ನೋರಿಗೆ ಜೊತೆಯಲ್ಲಿ ಕರ್ಕೊಂಡೋಗಿ ನನಗೆ ನಂಜೇಗೌಡರನ್ನೇ ಮಾಡಬೇಕು ಅಂತೇಳಿ ಸುರೇಶ್ ಅಣ್ಣ ಹೇಳಿದ್ದು ಕೂಡ ನಾನು ನೆನಪು ಮಾಡ್ಕೊಬೇಕಾಗ್ತದೆ. ಅವರು ಕೂಡ ನನ್ನ ಪರ ಪಾಪ ಇದ್ದರು ಅವತ್ತು. ಇವತ್ತು ಕೂಡ ಅವರು ಬೆಂಗಳೂರಿನ ಒಕ್ಕೂಟದ ಅಧ್ಯಕ್ಷ ಆಗಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ ಏನಂತ, ಸುರೇಶ್ ಅಣ್ಣ KMF ಅಧ್ಯಕ್ಷ ಆಗಬೇಕಂತೆ ಅಂತ. ಅವರು ಕೂಡ ಮೊನ್ನೆ ಹೇಳಿಕೆ ಕೊಟ್ಟರು, ನಾನು ನೋಡಿದ್ದೀನಿ, ಏನು ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತೇಳಿ. ನಂದು ಅಷ್ಟೇ, ನಾನೇನು ಸುರೇಶ್ ಅಣ್ಣ ಮೇಲೆ ನಾನು ಚಾಲೆಂಜ್ ಮಾಡ್ತೀನಿ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಹೊರತು ಅವರೊಂದು ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರು ನನ್ನ ಚಾಲೆಂಜ್ ಮಾಡ್ತೀನಿ ಅನ್ನೋದಕ್ಕಿಂತಲೂ ನಂಗೆ ಸಹಕಾರ ಕೊಡ್ತಾರೆ ಅಂತ ನಾನು ಅನ್ಕೊತೀನಿ. ಅವರೆಲ್ಲ ಈ ಮನಸ್ಸು ಮಾಡಿದರೆ ಏನು ಬೇಕೋ ಆಗ್ಬೋದು. ಸರ್, ಇವಾಗ ಈ ಮೂಲಕ ಈಗ ನೀವು KMF ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದಾರೆ. ಒಂದು ಕಡೆ ರೂಪಾ ಶಶಿಧರ್ ಅವರು ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ಮತ್ತೆ SN ನರಸಿಂಹ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ಮತ್ತೆ ಮುಂದೆ ಕೊತ್ತೂರು ಮಂಜುನಾಥ್ ಅವರು DCC ಬ್ಯಾಂಕ್ ಅಧ್ಯಕ್ಷರಾಗ್ತಾರೆ ಅಂತ ಒಂದು ಮಾತು ಕೇಳಿಬರ್ತದೆ. ಈ ಮೂಲಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ 4 ಶಾಸಕರಿಗೆ ಒಂದೊಂದು ಹುದ್ದೆ ಕೊಟ್ಟು ಸಚಿವ ಸ್ಥಾನದ ಕೈ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಕೋಲಾರ ಜಿಲ್ಲೆಯಲ್ಲಿ ಮಿಲ್ಕ್ ಯೂನಿಯನ್ ಎಲೆಕ್ಟೆಡ್ ಬಾಡಿ, ಸರ್ಕಾರ ಕೊಡೋಂಥದ್ದಲ್ಲ. ಎಲೆಕ್ಟೆಡ್ ಬಾಡಿ, ಎಲೆಕ್ಟೆಡ್ ಆಗೋದು ನಾವು. ನಾನು ಕೂಡ ಡೈರೆಕ್ಟ್ ಎಲೆಕ್ಷನ್ ಇದ್ದಿದ್ದು, ನಾಮಿನೇಷನ್ ಆಗಿದ್ದೀನಿ. ಮತ್ತು ಡೈರೆಕ್ಟ್ಗಳು ನಮ್ಮ ಡೈರೆಕ್ಟ್ಗಳು ಆಯ್ಕೆ ಮಾಡಿರೋದು. ಆಮೇಲೆ ಕೊತ್ತೂರು ಮಂಜೂರವ್ರದ್ದು ಅಷ್ಟೇ, ಅವ್ರು DCC ಬ್ಯಾಂಕು ನಿರ್ದೇಶಕರಾಗಿದ್ದಾರೆ. ಅಧ್ಯಕ್ಷರಾಗಬೇಕಾದ್ರೆ ಬೋರ್ಡ್ ಆಫ್ ಡೈರೆಕ್ಟ್ಸ್ ಸಪೋರ್ಟ್ ಇರಬೇಕಾಗ್ತದೆ. ಇದಕ್ಕೆ ಮತ್ತು ಬೋರ್ಡ್ ಚೇರ್ಮನ್ಗೆ ಮಂತ್ರಿಗೆ ಸಂಬಂಧನೇ ಬರಲ್ಲ. ಮಂತ್ರಿ ಕೊಟ್ಟರೆ ಯಾರಿಗೆ ಬೇಕಾದರೂ ಕೊಡಬೇಕು, ಯಾರು ಕೊಟ್ಟರೆ ಪಾರ್ಟಿಗೆ ಲಾಭ ಆಗ್ತದೆ ನೋಡಿಕೊಂಡು ಹೈಕಮಾಂಡು ತೀರ್ಮಾನ ಮಾಡಬೇಕು. ಬೋರ್ಡ್ ಚೇರ್ಮನ್ಗಳು 2 ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. SN ನರಸಿಂಹ ಅವ್ರಿಗೆ ಕೊಟ್ಟಿದ್ದಾರೆ, ರೂಪಾ ಅವ್ರಿಗೆ ಕೊಟ್ಟಿದ್ದಾರೆ.
ಅದು ಸ್ವಾಗತ ಬಯಸ್ತದೆ. ನಾವೆಲ್ಲೂ ಕೂಡ ನಮ್ಗೆ ಯಾಕೆ ಕೊಟ್ಟಿಲ್ಲ, ನಾನಾಗಲಿ ಕೋಲಾರ ಎಮ್ ಎಲ್ ಎ ಆಗಲಿ ನಾವು ಮಾತಾಡಿಲ್ಲ. ಇನ್ನು ಉಳ್ಕೊಡ್ರದ್ದು ಇಬ್ಬರಿದ್ದೀವಲ್ಲ ನಾವು, ಕೊತ್ತೂರು ಮಂಜೂರು ನಾವು. ಕೊತ್ತೂರು ಮಂಜೂರವರು DCC ಬ್ಯಾಂಕ್ ಕಳಿಸ್ಬಿಡೋದು, ನಂಜೇಗೌಡರನ್ನ ಕೋಲಾರ ಡೈರಿಗೆ ಕಳಿಸ್ಬಿಡೋದು ಅಂತಲ್ಲ. ಕೋಲಾರ ಡೈರಿ ಎಲೆಕ್ಟೆಡ್ ಬಾಡಿ. DCC ಬ್ಯಾಂಕ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಧ್ಯಕ್ಷ ಆಗ್ತಾರೋ ಗೊತ್ತಿಲ್ಲ, ಬಂದರೂ ಕೂಡ ಎಲೆಕ್ಟೆಡ್ ಬಾಡಿ. ರಾಜ್ಯದ ನಾಯಕರು ರಾಜ್ಯದಲ್ಲಿ ಅವಕಾಶ ಮಾಡಿಕೊಂಡು ಹೈಕಮಾಂಡ್ ತೀರ್ಮಾನ ತಗೋಬೇಕು. ಸಚಿವ ಸ್ಥಾನ ಕೊಡಿ ಅಂತ ಅಲ್ಲ ಸರ್, ಇದಕ್ಕೆ ಅಲ್ಪತೃಪ್ತಿಗೆ ಇಲ್ಲೇ ಸೀಮಿತ ಆಗೋದಾದ್ರೆ ಮತ್ತೆ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಗೋದು ಹೇಗೆ? ನಾವು ಇದಕ್ಕೆ ಸೀಮಿತ ಯಾರೂ ಇಲ್ಲ. ನಮ್ಮ ಸಮುದಾಯದಲ್ಲಿ ನಮ್ಮ ರಾಜ್ಯದಲ್ಲಿ ಮಂತ್ರಿ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀನಿ, ಕೋಲಾರ ಜಿಲ್ಲೆಗೆ ಅವಕಾಶ ಬೇಕು.